ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬಿರಿಯಾನಿ ಯಾವ ರೀತಿಯಾಗಿ ನಾವು ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆಗೆ ನಾವು ಎಣ್ಣೆನ ಹಾಕ್ಕೊಳ್ಳೋಣ. ಇದ್ರ ಜೊತೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ಕಾದ ನಂತರ ಬಿರಿಯಾನಿ ತೊಗೊಂಡಿರೋಂಥ ಸ್ಪೈಸಸ್ನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದೆಲ್ಲನೂ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸುವ ಕಲ್ಲುವ, ಸ್ವಲ್ಪ ಸೋಂಪನ್ನ ಹಾಕ್ಕೊತಿದ್ದೀನಿ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿನ ನಾವು ಫ್ರೈ ಮಾಡ್ಕೊಳ್ಳೋಣ. ಬಿರಿಯಾನಿಲಿ ವೆರೈಟಿ ಆದಂಥ ರೀತಿಯಲ್ಲಿ ರೆಸಿಪಿಗಳು ಇದೆ. ಡಿಫ್ರೆಂಟಾಗಿ ತುಂಬ ಜನ ಮಾಡ್ತಾರೆ. ಇದು ಒಂದು ರೀತಿಯಿಂದ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಈರುಳ್ಳಿ ಯಾವಾಗಲೂ ಚೆನ್ನಾಗಿ ಅರ್ಧ ಬೇಯಿಸ್ಕೊಬಾರ್ದು. ನಾವು ಚೆನ್ನಾಗಿ ಈರುಳ್ಳಿ ಬೇಯಬೇಕು, ಅದೇ ಮೇಯ್ನು. ಇದಕ್ಕೆ ಸ್ವಲ್ಪ ನಾನೊಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಇದನ್ನ ಎರಡೂ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ, ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು. ಈಗ ನಾವು ಇದಕ್ಕೆ ಪುದೀನ, ಕೊತ್ತಂಬರಿನ ಹಾಕ್ಕೊಳ್ಳೋಣ. ನಾನು ಇವತ್ತಿನ ಅರ್ಧ ಕೆಜಿ ಚಿಕನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಅರ್ಧ ಕಟ್ಟು ಪುದೀನ, ಒಂದು ಅರ್ಧ ಕಟ್ಟು ಕೊತ್ತಂಬರಿನ ನಾನು ಹಾಕ್ಕೊತಿದ್ದೀನಿ. ಇದು ಚೆನ್ನಾಗಿ ಪುದೀನ ಕೊತ್ತಂಬರಿ ಕೂಡ ಚೆನ್ನಾಗಿ ಫ್ರೈ ಆಗೋ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆ ನಾವು ನೋಡಿ ಫ್ರೈ ಆಗ್ತಾಯಿದೆ, ಅದ್ರ ಜೊತೆ ನಾವು ಟೊಮೊಟೊ ಹಾಕ್ಕೊಳ್ಳೋಣ. ನೋಡಿ, ಟೊಮೊಟೊ ಫ್ರೈ ಆಯಿತು. ಈಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಎಲ್ಲನೂ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನು ಅರ್ಧ ಕೆ ಜಿಗೆ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತಿದ್ದೀನಿ. ಇದನ್ನು ಸಹ 1-2 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಫ್ರೈ ಆಯಿತು. ಇವಾಗ ನಾನು ಇದಕ್ಕೆ ತೊಳೆದಿಟ್ಕೊಂಡಿರೋಂಥ 1/2 kg ಚಿಕನ್ನ ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಡೋಣ. ನಾನೇ ವೀಡಿಯೋ ಮಾಡ್ಕೊತಿರೋದ್ರಿಂದ ಸ್ವಲ್ಪ ಕಲಿಸ್ಕೊಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಇವಾಗ ಸ್ವಲ್ಪ ಹಾಕ್ಕೊಳ್ಳೋಣ, ಯಾಕಂದ್ರೆ ಚಿಕನ್ನಿಗೆ ಉಪ್ಪು ಹಿಡಿಬೇಕು. ಅದಕ್ಕೆ ಲಾಸ್ಟಲ್ಲಿ ಕೂಡ ನಾವು ನೋಡಿಕೊಂಡು ಎಷ್ಟು ಬೇಕೋ ಅವಾಗ ಹಾಕ್ಕೊಳ್ಳೋಣ. ಇವಾಗ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಇವಾಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಚಿಕನ್ ಮಸಾಲ, ಮತ್ತು ಬಿರಿಯಾನಿ ಮಸಾಲಾನ ಹಾಕ್ಕೊಳ್ಳೋಣ.
ಚೆನ್ನಾಗಿ ನಾವು ಇದನ್ನು ಕಲಿಸ್ಕೊಡೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಿಸಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಕಲಿಸ್ಕೊಟ್ಟು ಒಂದು 2 ನಿಮಿಷ ನಾವು ಮುಚ್ಚಿಟ್ಟು, ಇವಾಗ ಸ್ವಲ್ಪ ನಾವು ಇದಕ್ಕೆ ಮೊಸರನ್ನ ಹಾಕೋಣ. ಚೆನ್ನಾಗಿ ಕಲಿಸ್ಕೊಟ್ಟಿದ್ದೀವಿ. ಇವಾಗ ನಾವು ಮುಚ್ಚಿಟ್ಟು ಒಂದು 2 ನಿಮಿಷ ಚಿಕನ್ಗೆ ಎಲ್ಲ ಮಸಾಲೆ ಹಿಡಿಯೋವರೆಗೂ ಬೇಯಿಸೋಕೆ ಬಿಡೋಣ. ಸ್ಲಿಮ್ಮಲ್ಲಿಟ್ಟು ಒಂದು 5 ನಿಮಿಷ 2 ನಿಮಿಷ ಬಿಟ್ಬಿಟ್ಟು ನೋಡಿ, ಈ ರೀತಿ ಚಿಕನ್ ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ಹಿಡಿದಿರುತ್ತೆ. ಬಿರಿಯಾನಿ ನಾವು ತಿನ್ನುವಾಗ ಚಿಕನ್ ಸಪ್ಪೆ ಇರೋದಿಲ್ಲ. ಈ ರೀತಿಯಲ್ಲಿ ಮಾಡೋದ್ರಿಂದ ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲನೂ ಚಿಕನಲ್ಲಿ ಆ್ಯಡ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ನಾವು ಬಿರಿಯಾನಿ ತಿನ್ನುವಾಗ ಅದರಲ್ಲಿ ಯಾವುದೇ ರೀತಿಯಂಥ ಉಪ್ಪಿನಂಶ ಇರೋದಿಲ್ಲ, ಚೆನ್ನಾಗಿರೋದಿಲ್ಲ. ಜೊತೆಗೆ ನಾನು 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸು ನೀರನ್ನ ಹಾಕ್ಕೊತಿದ್ದೀನಿ. ಕಲಿಸ್ಕೊಡೋಣ. ನಾವು ಇದನ್ನ ಇವಾಗ ಮುಚ್ಚಿಡೋಣ, ಕುದಿಯಕ್ಕೆ ಬಿಡೋಣ. ನೋಡಿ, ಕುದೀತಾ ಇದೆ. ನಾವೀಗ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ 3 ಗ್ಲಾಸ್ ಅಕ್ಕಿನ ಹಾಕ್ಕೊತಿದ್ದೀನಿ. ನಾವು ಚಿಕನ್ನ ತುಂಬ ಹೊತ್ತು ಬೇಯಿಸ್ಬಿಟ್ಟು ಆಮೇಲೆ ನೀರು ಹಾಕ್ಬಾರ್ದು. ಯಾಕಂದರೆ ನೀರು ಕುದಿವಾಗಲೂ ನಾವು ಅಕ್ಕಿ ಹಾಕಿದಾಗಲೂ ಚಿಕನ್ ಕರೆಕ್ಟಾಗಿ ಬೆಂದ್ಬಿಡುತ್ತೆ. ನಾವು ತುಂಬ ಹೊತ್ತು ಬೇಯಿಸ್ಬಿಟ್ಟು ಆಮೇಲೆ ನೀರು ಹಾಕಿದ್ರೆ ಏನಾಗುತ್ತಂತೆ, ಚಿಕನ್ ಎಲ್ಲ ಬಿಚ್ಕೊಂಡ್ಬಿಟ್ಟು ಚತ್ರ ಪಿದ್ರ ಆಗಿಬಿಡುತ್ತೆ. ಆದ್ದರಿಂದ ಚಿಕನ್ ತುಂಬ ಹೊತ್ತು ಬೇಯಿಸ್ಬಿಟ್ಟು ಆಮೇಲೆ ನೀರು ಹಾಕ್ಬಾರ್ದು. ಒಂದು 2 ನಿಮಿಷದಿಂದ ಒಂದು 3 ನಿಮಿಷ ಅಷ್ಟೇ ಬೇಯಿಸ್ಬಿಟ್ಟು ನಾವು ಮಸಾಲೆಯಲ್ಲಿ ನೀರು ಹಾಕ್ಕೊಬೇಕು. ಯಾಕಂದರೆ ಅಕ್ಕಿ ಬೇಯಾಗ ಚಿಕನ್ ಬೆಂದ್ಕೊಳ್ಳುತ್ತೆ. ನೋಡಿ, ನಾವು ಇವಾಗ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಇದರಲ್ಲಿ ನೀರು ಕಮ್ಮಿ ಆಯಿತು. ತಳದಲ್ಲಿ ಇನ್ನೂ ನೀರಿದೆ ಇದರಲ್ಲಿ. ಈ ರೀತಿಯಾಗಿ ನೀರು ಕಮ್ಮಿ ಆದಾಗ ನಾವು ಸ್ಲಿಮ್ಮಲ್ಲಿಡಬೇಕು. ಸ್ಲಿಮ್ಮಲ್ಲಿಟ್ಟು ಕಲಿಸ್ಕೊಡ್ತಾ ಇರಬೇಕು. ನೋಡಿ, ಬಿರಿಯಾನಿ ಸೂಪರಾಗಿ ರೆಡಿಯಾಗಿದೆ. ಅವಾಗವಾಗ ನಾವು ಕಲಿಸ್ಕೊಡ್ತಾ ಇರಬೇಕು. ಆ ಸ್ಲಿಮ್ಮಲ್ಲಿ ಅದನ್ನು ಬೇಯಲಿಕ್ಕೆ ನಾವು ಬಿಡಬೇಕು. ಫ್ಲೇಮ್ ಜಾಸ್ತಿ ಇಟ್ಟರೆ ಸೀದೋಗುತ್ತೆ. ಅದರಿಂದ ಸ್ಲಿಮ್ಮಲ್ಲಿ ನಾನು ಕಲಿಸ್ಕೊಟ್ಟು ಬೇಯಿಸಿದ್ದೀನಿ. ನೋಡಿ, ಅನ್ನ ಕೂಡ ಚೆನ್ನಾಗಿ ಆಗಿದೆ, ಚಿಕನ್ ಕೂಡ ಬೆಂದಿದೆ. ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.